ವೀಕೆಂಡ್ ಬಂದ್ಬಿಟ್ರೆ ಸಾಕು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆಯಿಂದ ಚಿಕ್ಕಮಗಳೂರಿಗೆ ಪ್ರವಾಸಿಗರು ಲಗ್ಗೆ ಇಡ್ತಾರೆ. ಹೋದಂತವ್ರು ಸುಮ್ಮನೆ ಬರ್ತಾರ? ಇಲ್ಲ, ಕಿತಾಪತಿ ರಂಪಾಟ ಮಾಡ್ಕೊಂಡೇ ಬರೋದು. ನೋಡಿ, ಕುಡಿದ ಮತ್ತಿನಲ್ಲಿ ತೂರಾಡಿದ್ದಾರೆ ಯುವಕರು. ನಿಂತಿದ್ದ ಕಾರಿಗೆ ಡಿಕ್ಕಿ ಬೇರೆ ಹೊಡೆದಿದ್ದಾರೆ. ಕುಡಿದ ಮತ್ತಿನಲ್ಲಿ ಬೆಂಗಳೂರು ಮೂಲದ ಯುವಕರು ಕಿರಿಕ್ ತೆಗೆದಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಸ್ಥಳೀಯರ ಮೇಲೆ ರಂಪಾಟ ಮಾಡಕ್ ಹೋಗ್ತಾರಂತೆ. ಜಗಳ ಬಿಡ್ಸೋಕೆ ಹೋದ ಆಂಬ್ಯುಲೆನ್ಸ್ ಚಾಲಕ ಆರಿಫ್ ಬಲಗೈಯೇ ಮುರಿದು ಹೋಗ್ಬಿಟ್ಟಿದೆ, ಮೂಳೆ ಮುರಿತವಾಗಿದೆ. ಇಬ್ಬರ ನಡುವಿನ ಕಿತ್ತಾಟಕ್ಕೆ ಪಾಪ ಮೂರನೇ ಅವ್ರ ಕೈ ಮೂಳೆಯನ್ನು ಮುರ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಪೊಲೀಸರು ಹಿಡಿದುಕೊಂಡು ವ್ಯಕ್ತಿ ಮೇಲೆಯೇ ಹಲ್ಲೆ ಮಾಡಿದ್ದಾರೆ. ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ ರಸ್ತೆಯಲ್ಲಿ ನಡೆದಿರೋ ಘಟನೆ ಇದು. ಹಾರಾಡಿ ಕೂಗಾಡಿ ಹಲ್ಲೆ ಮಾಡಿ ಕೊನೆಗೆ ಕ್ಷಮೆ ಕೇಳಿದ್ದಾರೆ. ಅನ್ಯಾಯವಾಗಿ ಒಬ್ಬ ಆಂಬ್ಯುಲೆನ್ಸ್ ಚಾಲಕ ಕೈ ಮುರ್ಕೊಂಡಿದ್ದಾನೆ. ಹೋದ್ನಾ, ನೋಡಿದ್ನ ವ್ಯೂವ್ನ, ಒಂದೆರಡು ಫೋಟೋ ತಗೊಂಡ್ನ, ವಾಪಸ್ ಬಂದೆ ಅನ್ನಂಗಿರ್ಬೇಕು. ಇಲ್ಲಿಂದ ಹೋಗಿ ಲೋಕಲ್ಸ್ ಮೇಲೇನೆ ಗಲಾಟೆ ಮಾಡೋದು, ಕುಡಿದು ಒಂದಿಬ್ಬರಿಗೆ ಪಾಠ ಕಲಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಗಿಬಿಟ್ರೆ ತೆಪ್ಪಗೆ ಬರ್ತಾರೆ ಬೇರೆ ಟೈಮ್ನಲ್ಲಿ. ಇಲ್ಲಾಂದ್ರೆ ಇಂತಹ ಕಿತಾಪತಿಗಳು ಆಗ್ತಲೇ ಇರುತ್ತೆ. ರಸ್ತೆ ಮೇಲೆ ಡಾನ್ಸ್ ಮಾಡೋದು, ಮಲ್ಕೊಂಡು ಡಾನ್ಸ್ ಮಾಡೋದು, ಕುಡ್ಕೊಂಡು ಹೆಂಗೆ ಬೇಕಂಗೆ ಬಿಹೇವ್ ಮಾಡೋದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾರಾಯಣಗೌಡ ನೀಡ್ತಾರೆ. ನಾರಾಯಣಗೌಡ, ಇತ್ತೀಚಿನ ಅಂದರೆ ಈ ಒಂದು ಕ್ಲೈಮೇಟ್ಗೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರುತ್ತೆ, ಸಹಜ. ಬಟ್ ಈ ರೀತಿಯಾಗಿ ಕುಡಿದು ಹಲ್ಲೆ ಮಾಡಿ ಕಿರಿಕ್ ಮಾಡಿಕೊಂಡು ರಂಪಾಟ ಮಾಡ್ಕೊಳ್ಳೋದು ಯಾಕೆ ಅಂತ ಯಾರ ಭಯವೂ ಇಲ್ವಾ ಅಲ್ಲಿ? ಆ ವಿದ್ಯಾ ಅಂತಂದ್ರೆ ಈಗ ಸದ್ಯಕ್ಕೆ ಕಳೆದ 1.5-2 ತಿಂಗಳನ್ನು ಕೂಡ ಚಾರ್ಮಾಡಿ ಘಾಟಿಯ ಸುತ್ತಮುತ್ತಲೇ ಸಾಕಷ್ಟು ಮಳೆ ಆಗ್ತಿರೋದು. ಅದರಿಂದ ಅಲ್ಲಿನ ಪ್ರಕೃತಿ ಸೌಂದರ್ಯ ಕೂಡ ಇಮ್ಮಡಿಗೊಂಡಿರುವಂತದ್ದು. ಹಾಗಾಗಿ ಒಂದು ಪೊಲೀಸ್ನವರಿಗೆ ಈ ಭಾಗದಲ್ಲಿ 2 ರೀತಿಯಾದಂತಹ ತಲೆನೋವು ಉಂಟಾಗಿರುವಂತದ್ದು. ಒಂದು, ಕುಡಿದ ಮತ್ತಿನಲ್ಲಿ ಚಾರ್ಮಾಡಿ ಘಾಟಿಯ ಜಲಪಾತಗಳ ಮೇಲೆ, ಬಂಡೆಗಳ ಮೇಲೆ ಹತ್ತಿ ಅಲ್ಲಿ ಉಚ್ಚಾಟ ಮಾಡ್ತಾ ಇರುವಂತದ್ದು ಒಂದು. ಮತ್ತೊಂದು, ಮದ್ಯ ಸೇವಿಸಿ ವಾಹನ ಚಾಲನೆ ಮಾಡ್ಕೊಂಡು ಬಂದು ಎಲ್ಲೆಂದರಲ್ಲಿ ಅಪಘಾತಗಳನ್ನ ಮಾಡ್ತಿರುವಂತದ್ದು. ಈ 2 ಪ್ರಕರಣಗಳು ಕೂಡ ಚಾರ್ಮಾಡಿ ಘಾಟಿಯ ತಪ್ಪಲಿನಲ್ಲಿ ಅಂತ ಚಾರ್ಮಾಡಿ ಘಾಟಿ 22 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪೊಲೀಸರಿಗೆ ತಲೆನೋವು ಉಂಟಾಗಿರುವಂತದ್ದು. ನಿನ್ನೆ ಬೆಂಗಳೂರಿನಿಂದ ಮಂಗಳೂರಿಗೆ ಹೋಗಿದ್ದಂತ ಯುವಕರು 5 ಒಂದೇ ಕಾರಲ್ಲಿ 5 ಯುವಕರು ವಾಪಸ್ ಬರ್ಬೇಕಾದ್ರೆ ಅಲ್ಲೊಂದು ಹೋಂಡಾ ಸಿವಿಕ್ ಕಾರಿಗೆ ಅಪಘಾತ ಮಾಡಿ ಅವ್ರ ಮೇಲೆ ಇವರೇ ಅಂದ್ರೆ ಅಪಘಾತ ಮಾಡಿದವರೇ ಹಲ್ಲೆ ಮಾಡಿರುವಂತದ್ದು. ಅದನ್ನ ಪ್ರಶ್ನೆ ಮಾಡಿದಲು ಬಂದಂತ ಸ್ಥಳೀಯರ ಮೇಲೆ ಕೂಡ ಅವ್ರು 5 ಮದ್ಯ ಸೇರಿದಂತ ಯುವಕರು ಹಲ್ಲೆ ಮಾಡಿರುವಂತದ್ದು. ಆವಾಗ ಪ್ರಶ್ನೆ ಮಾಡಿದಂತ ಸ್ಥಳೀಯರು ಮತ್ತೆ ಕಾರಲ್ಲಿ ಇದ್ದವ್ರ ಮೇಲೂ ಅವರು ಹಲ್ಲೆ ಮಾಡಿರುವಂತದ್ದು. ಅದಾದ ನಂತರ ಸ್ಥಳಕ್ಕೆ ಬಂದಂತ ಪೊಲೀಸರು ಅವರೆಲ್ಲ ಅರೆಸ್ಟ್ ಮಾಡಿದ್ರು ಕೂಡ ಯಾವಾಗ 5 ಒಬ್ರು ಇಬ್ಬರ ಮೇಲೆ ಹಲ್ಲೆ ಮಾಡಿದ್ರು, ಪೊಲೀಸರು ಬಂದಂತ ಸಂದರ್ಭದಲ್ಲಿ ಸ್ಥಳೀಯರು ಅವರ ಮೇಲೂ ಕೂಡ ಹಲ್ಲೆ ಮಾಡಿರುವಂತದ್ದು. ಆದ್ರೆ ರಸ್ತೆ ಮಧ್ಯೆ ನಿಂತ್ಕೊಂಡು ಗಲಾಟೆ ಮಾಡ್ಕೊತಿರಲ್ಲ ಪ್ರವಾಸಿಗರು ಅನ್ನೋ ನಿಟ್ಟಿನಲ್ಲಿ ಚಾರ್ಮಾಡಿ ಘಾಟ್ ಅಂದ್ರೆ ಆ ಭಾಗದಲ್ಲಿ ಓಡಾಡುವಂತ ಕೊಟ್ಟಿಯಾರದ ಆರಿಫ್ ಅನ್ನೋರು, ಏನ್ ಆಂಬುಲೆನ್ಸ್ ಚಾಲಕ ಆರಿಫ್ ಅನ್ನೋರು ಬಿಡ್ಸಕ್ ಹೋದಂತ ಸಂದರ್ಭದಲ್ಲಿ ಮದ್ಯ ಸೇವನೆ ಮಾಡಿದಂತ ಯುವಕರು ಅವ್ರಿಗೂ ಕೂಡ ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿರೋದು. ಅದರಿಂದ ಅವರ ಬಲಗೈನ ಮೂಳೆ ಕೂಡ ಕ್ರಾಕ್ ಬಿಟ್ಟಿರುವಂತದ್ದು. ಆದ್ರೆ ಇದೆಲ್ಲ ಆದ್ಮೇಲೂ ಕೂಡ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿರುವಂತದ್ದು, ಸ್ಟೇಷನ್ ಕರ್ಕೊಂಡ್ ಬಂದಿರುವಂತದ್ದು. ಆದ್ರೆ ಆ ಯುವಕರು ಏನು ಕಾರಿನ ಅಪಘಾತ ಮಾಡಿದ್ರು, ಅಪಘಾತ ಮಾಡಿದಂತ ಕಾರಿನ ಮಾಲೀಕರ ಜೊತೆಗೆ ಮತ್ತೆ ಹಲ್ಲೆ ಮಾಡಿದಂತ ಆರಿಫ್ ಇಬ್ಬರಿಗೂ ಕೂಡ ನಮ್ದು ತಪ್ಪಾಯ್ತು, ನಾವು ಕ್ಷಮೆ ಕೇಳ್ಕೊಂಡು ತದನಂತರ ಅವರು ಬೆಂಗಳೂರಿಗೆ ಹೋಗಿರುವಂತದ್ದು. ವಿದ್ಯಾ.